ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕುಕಟನೂರಿನಲ್ಲಿ ರಜತ ಮಹೋತ್ಸವದ ಸಂಭ್ರಮದಲ್ಲಿರುವ 2001-2ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ದಿನಾಂಕ 2/5/2026ರಂದು ಗುರುವಂದನಾ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಯತೀಶ್ವರಾನಂದ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶ್ರೀ ಅದ್ವೈತಾನಂದ ಸ್ವಾಮಿಗಳು ವಹಿಸಿದ್ದರು. ಎಸ್ಟಿಎಂಸಿ ಅಧ್ಯಕ್ಷರಾದ ರಾಜು ಗಡ್ಕರಿ, ಸನ್ಮಾನ್ಯ ಶ್ರೀ ಅನಿಲ್ ಮೇಲಿನಕೇರಿ ಮುಖ್ಯೋಪಾಧ್ಯಾಯರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಿದ್ದಪ್ಪಣ್ಣ ಮುದುಕಣ್ಣವರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಅಪ್ಪಾಸಾಬ್ ಅವತಾಡೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ದೇವರಾಜ್ ದೇಸಾಯಿ, ಶಾಮರಾವ್ ಪೂಜಾರಿ, ಗುರುಮುತ್ತಯ್ಯ ಕಾಡದೇವರಮಠ ಹಾಗೂ ಊರಿನ ಹಿರಿಯರು, ಮುಖಂಡರು, ಶಿಕ್ಷಣ ಪ್ರೇಮಿಗಳು, ಮುಖಂಡರು ಹಾಗೂ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೇದಿಕೆಯಿಂದ ನಿರ್ಗಮಿಸಬೇಕು. ಹನುಮಂತ ಪಾಟ್ನ ಸೈಡ್ ಆಗಲ್ಲ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ಅಭೂತಪೂರ್ವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಳ ಅವತ್ತಿನ ದಿವಸ ಹೆಡ್ ಮಾಸ್ಟರ್ ಇರ್ಬೋದು ಅಥವಾ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಭಾಳ ಶೋಭೆ ತಂದಾರ. ಇದು ಅದನ್ನು ಮುಂಜಾನೆಯಿಂದ ಇವತ್ತಿನವರೆಗೆ, ಈಗ ಕನಿಷ್ಠ ಇಲ್ಲವರು 2:30 ಆಗ್ಯದ. ಇಷ್ಟಂದರೂ ಸಹಿತ ಎಲ್ಲ ಊರಿನ ಹಿರಿಯರು ಮತ್ತು ಗಣ್ಯರು, ಸ್ವಾಮೀಜಿಗಳು ಈ ಕಾರ್ಯಕ್ರಮನ ನಡೆಸಿಕೊಟ್ಟು ಬಹಳ ಅಭೂತಪೂರ್ವ ಕಾರ್ಯಕ್ರಮ ಆಗಿದೆ ಅಂತ ನಾನು ಹೇಳಕ್ಕೆ ಹೆಮ್ಮೆ. 2001 ಮತ್ತು 2002ನೇ ಸಾಲಿನ SSLC ವಿದ್ಯಾರ್ಥಿಗಳು ಎಲ್ಲರೂ ಒಂದು ಗುರುವಂದನಾ ಕಾರ್ಯಕ್ರಮದ ಕೊಪ್ಪಳ ಪ್ರೌಢಶಾಲೆಯಲ್ಲಿ ನಾವೇನೋ ಮಾಡಿದ್ರಿ, ಹಮ್ಮಿಕೊಂಡಿದ್ರಿ. ಕನ್ನಡ ಸರಿ ಬಹುಶಃ ವಿದ್ಯಾರ್ಥಿಗಳು SSLC ಮತ್ತು ಇದನ್ನು ವಿದ್ಯಾರ್ಥಿಗಳು ತಾವು ಏನು ಒಂದು ಕೂಡಿ ಒಂದು ಕಾರ್ಯಕ್ರಮ ಮಾಡಿದರೆ ಒಬ್ಬರಿಗೊಬ್ಬರಿ ಒಂದು ಪ್ರೀತಿ, ಒಂದು ಪ್ರೇಮ. ಯಾಕಂದರೆ ನಾವು ಎಲ್ಲೇ ಶಾಲೆ ಕಲಿತ ಬಳಿಕ ಅವ್ರವ್ರ ಬೇರೆ ಕಡೆ ನಾವು ಹೋಗ್ತಿರ್ತೀವಿ. ಯಾಕಂದರೆ ಅವರು ಹುಟ್ಟಿದ ಹಂದ್ಯದೊಳಗೆ ಏನೋ ಒಂದು ಅವ್ರವ್ರ ವಿಚಾರಗಳು ಇರ್ತಾವೆ. ಯಾಕಂದರೆ ನಾವು ಪ್ರತಿಯೊಂದು ಒಬ್ಬೊಬ್ಬರು ಎಲ್ಲರನ್ನೂ ಮರೆಯುವಂಥ ಕೆಲಸ ಇದ್ರೊಳಗೆ ಆಗಿರ್ತೈತಿ. ಇವತ್ತು ತಾವು ಏನು ನನಗನ್ಸಿದ್ರೆ ಬಹುಶಃ ಇದು ಭಾಳಷ್ಟು ಜನ ನಾವು ಕೂಡಿರೋಂಗಿಲ್ಲ. ನಾವು ಏನೋ ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ SSLC ವಿದ್ಯಾರ್ಥಿಗಳನ್ನು ಈ 120 ಜನ ಎಲ್ಲ ಕೂಡಿ ಒಟ್ಟಿಗೆ ಸೇರಿಸಿ ಇದನ್ನು ಏನು ಒಂದು ಕಾರ್ಯಕ್ರಮ ಮಾಡಿದರೆ ನನಗನ್ಸಿದ್ರೆ ಬಹುಶಃ ಹೆಚ್ಚಿಗೆ ಆಗಲಿ. ಮತ್ತು ಇದು ನಿಮ್ಮ ಕಂಟಿನ್ಯೂ, ಯಾಕಂದರೆ ನೀವು ಗ್ರೂಪ್ ಮಾಡಿ ಇದನ್ನು ಮಾಡಿ ಇದನ್ನು ಮತ್ತು ನೀವು ಮುಂದಿನ ಯಾವಾಗ, ಯಾಕಂದರೆ ಭಾಳ ದೂರ ಬಿಡಬೇಡ್ರಿ. ಇದು ಮತ್ತೊಮ್ಮೆ ನಾವು ಮಾಡುವಂಥ ಕೆಲಸ ಮಾಡಿರಿ. ಯಾಕಂದರೆ ಇದರಿಂದ ಈ ಒಂದು ಬಹಳ ದೊಡ್ಡ ಸಂಬಂಧ ನಿಮ್ಮಲ್ಲಿ ಬೆಳೀತಿದೆ ಅಂತ ಹೇಳಿ ನೀವು ಬೆಳೆಯೋಕ್ಕೆ ಚಲೋ ಆಗುತ್ತೆ ಮತ್ತು ನಿಮ್ಮ ಸಂಬಂಧ ಬೆಳೆಯೋಕ್ಕೆ ಚಲೋ ಆಗುತ್ತೆ. ನಿಮ್ಮಿಂದ ಮತ್ತು ನಿಮ್ಮ ಹಿಂದಿನ ಸಂಬಂಧಗಳು ಸ್ವಲ್ಪ ಬೆಳೆಯೋಕ್ಕೆ ಚಲೋ ಆಗುತ್ತೆ ಅಂತ ಹೇಳಿ ನೀವೆಲ್ಲರೂ ಇದನ್ನು ಏನು ಕರೆಸಿ ಎಲ್ಲರನ್ನೂ ಗುರುಗಳನ್ನ ಮತ್ತು ಇವ್ರನ್ನ ನಮಗೆಲ್ಲರನ್ನೂ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡಿದರೆ ನಿಮಗೆ ಎಷ್ಟೋ ಧನ್ಯವಾದಗಳು ಹೇಳಿಸೋದು ಕಡಿಮೆ.